ರಷ್ಯಾದ ವೋಲ್ಕೋವ್ ನದಿಯ ದಡದಲ್ಲೇ 16ನೇ ಶತಮಾನದ ಆರಂಭದ ನದಿ ಬಂದರು ಕಟ್ಟೆಯನ್ನು ಅಗೆದು ಎತ್ತಲಾಗಿದೆ. ರಷ್ಯಾದ ವೋಲ್ಕೋವ್ ನದಿ ತೀರದ ನವ್ರಾಡ್ ಎಂಬಲ್ಲಿ ಈ ಮರದ ಹಡಗು ನಿಲ್ದಾಣ ಕಂಡುಬಂದಿದೆ. ವೇಲಿಕಿ ನೋವ್ಗರಡ್ ಪುರಾತತ್ವ ಶಾಸ್ತ್ರಜ್ಞರು ಇದನ್ನ ನದಿ ದಡ ಅಗೆದು ಪತ್ತೆ ಮಾಡಿದ್ದಾರೆ. ನದಿಯ ಸೋಫಿಯಾ ತಟದ ನೋವ್ಗರಡ್ ಎಂಬಲ್ಲಿ ನಡೆದ ಉತ್ಖನನ ಇದನ್ನ ತೋರಿಸಿದೆ. ಇದರ ಪಕ್ಕದ ತುರ್ಕ್ ಪ್ರದೇಶವು ಈಗ ವಾಣಿಜ್ಯ ವ್ಯವಹಾರದ ಪ್ರದೇಶ ಎನಿಸಿದೆ. ಈ ಹಡಗು ನಿಲ್ದಾಣ ಕಟ್ಟುಗೆಗೆ ಬಳಸಿದ ಮರದ ದಿಮ್ಮಿಗಳು 50 ಸೆಂಟಿಮೀಟರ್ ಸುತ್ತಳತೆ ಇದ್ದು ಉದ್ದ 24 ಮೀಟರ್ ವರೆಗೆ ಇವೆ. ಇದು ನದಿ ಸಂಚಾರ ಮತ್ತು ವ್ಯಾಪಾರ ಕೊಂಡಿಯ ಆ ಕಾಲದ ನೆಲೆ. ಈ ಅಗೆತದಲ್ಲಿ ಆ ಕಾಲದ ನಾಣ್ಯ, ಮುದ್ರೆ ಇತ್ಯಾದಿಗಳು ಕೂಡ ದೊರಕಿವೆ. 1508ರಲ್ಲಿ ಬೆಂಕಿ ಬಿದ್ದು ವೋಲ್ಗೊರಡ್ ನಗರದ 90% ಸುಟ್ಟು ಹೋಯಿತು. ಆಗಿನ ಬಂದರಿನ ಅವಶೇಷವಿದು. ಅಂದು ಬಿದ್ದ ನಗರ ಇಂದಿಗೂ ಆ ಮಟ್ಟ ಮುಟ್ಟಿಲ್ಲ ಎನ್ನಲಾಗ್ತಿದೆ.